ನಾನ್ ಸೆನ್ಸ್ ಬ್ಲೇಡಿ ಪೋಲ್ ಕ್ಯಾರೆಟ್ ಬೀಟ್ರೋಟ್ ಮೂಲಂಗಿ. ನಿಂಗೊಂದು ಚೂರು ಟೈಮ್ ಸೆನ್ಸ್ ಇಲ್ವಾ? ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ತಾನೆ, ಕರೆಕ್ಟ್ ಟೈಮಿಗೆ ಸ್ಟಾರ್ಟ್ ಮಾಡ್ತಿದ್ದೀವಿ ತಾನೆ. ಅಯ್ಯೋ ನಾನು ಹೇಳ್ತಿರೋದು ಇವತ್ತಲ್ಲ, ನಾನು ಹೇಳಿದ್ದು ಹೋದ ವಾರ. ಎಷ್ಟೊತ್ತವರೆಗೂ ಕಾದೆ ಬರ್ತಾಳೆ ಅಂದರೆ ಬರಲೇ ಇಲ್ಲ. ಅದಕ್ಕೆ ಹೇಳಿದ್ದು ನಿನಗೆ ಟೈಮ್ ಸೆನ್ಸ್ ಇಲ್ವಾ ಅಂತ. ಹೋದ ವಾರ ನಾನು ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೆ. ನಿನಗೆ ಗೊತ್ತಲ್ಲ, ಬೆಂಗಳೂರಿನ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಅಷ್ಟೇ ಮರನೇ ದಿನನೇ ತಲುಪೋದು ನಾವು. ಏನು ಡೌಗಳು ಟ್ರಾಫಿಕ್ ಜಾಮ್ ಅಂತೆ, ಟ್ರಾಫಿಕ್ ಜಾಮ್. ಸಂಡೇ ಯಾವ ಟ್ರಾಫಿಕ್ ಜಾಮ್ ಇರುತ್ತೆ? ಬರೀ ಡೌಗಳು ಮಾಡ್ಕೊಂಡು ಬದುಕೋದೇ ಆಗೋಯ್ತು. ನಿಂತರ ಟೈಮ್ನ ವೇಸ್ಟ್ ಮಾಡ್ಕೊಂಡು ಟೈಮ್ಗೆ ಬೆಲೆ ಕೊಡ್ದೇನೆ ಆಟಾಡ್ಕೊಂಡು ಇರ್ತಾರಲ್ಲ, ಅಂಥವ್ರಿಗೋಸ್ಕರ ಈ ಒಂದು ಸಿನಿಮಾ ಮಾಡಿರೋದು. ಈ ಒಂದು ಸಿನಿಮಾ ನೋಡಿ ತಿಳ್ಕೊಳ್ಳಿ. ಟೈಮ್ಗೆ ಈ ಸಿನಿಮಾ, ಈ ಪಿಕ್ಚರ್ ಅಂತ ಅವಾಗಲಿಂದ ಹೇಳ್ತಿದ್ದೀವಿ, ಅದು ಯಾವ ಸಿನಿಮಾ ಅಂತ ಫಸ್ಟ್ ಹೇಳು. ಅವಧಿ. ಹೇಗಿದೆಯಾ ಚಿನ್ನು? ಸೂಪರ್ ಅಣ್ಣ. ನೀನ್ ಜೋಪಾನ. ಇಷ್ಟು ದಿವಸ ಈ ಪ್ರಪಂಚ ಯಾಕೆ ಮೋಸ ಮಾಡ್ತಾ ಬಂದೆ? ಈ ಪ್ರಪಂಚದಲ್ಲಿ ಮನುಷ್ಯ ತುಂಬ ಬೆಲೆ ಕೊಡೋದು ಅವನ ಪ್ರಾಣಕ್ಕೆ. ಅದಕ್ಕೋಸ್ಕರ ಎಷ್ಟು ಬೇಕಾದರೂ ಖರ್ಚು ಮಾಡ್ತಾನೆ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮಂಥ ಟೈಮ್ ಸೆನ್ಸು ಅಂದರೆ ಇಲ್ಲದೇ ಇರೋರು ಇರ್ತಾರಲ್ಲ, ಇಂಥವ್ರಿಗೋಸ್ಕರನೇ ತೋರಿಸ್ಕೊಡೋದಕ್ಕೆ ಈ ಹುಟ್ಟು ಮತ್ತು ಸಾವಿನ ನಡುವೆ ಇರ್ತಕ್ಕಂಥ ಈ ಒಂದು ಅವಧಿ ಇದೆಯಲ್ಲ, ಇದು ಎಷ್ಟು ಅಮೂಲ್ಯ. ಈ ಅವಧಿನ ನಾವು ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಇಲ್ಲ ಅಂದರೆ ನಮ್ಮ ಲೈಫ್ ಏನೇನು ಆಗೋಗುತ್ತೆ ಅನ್ನೋದನ್ನ ಅಚ್ಚುಕಟ್ಟಾಗಿ ನಮ್ಮ ನಿರ್ದೇಶಕರು ತೋರಿಸ್ಕೊಟ್ಟಿದ್ದಾರೆ ಈ ಒಂದು ಚಿತ್ರದಲ್ಲಿ. ಇದನ್ನಾದರೂ ನೋಡ್ಬಿಟ್ಟು ಕಲ್ತ್ಕೊಳ್ಳಿ. ಅವಾಗಿಂದ ಸಿಕ್ಕಾಪಟ್ಟೆ ನಂಗೆ ಬೈತಾ ಇದೆಯಾ? ಎನಿವೆ, ನೀನು ಹೇಳ್ದಂಗೆ ನಮ್ಮ ಸಾಯಿ ಕಿರಣ್ ಮುಕ್ಕಮಾಲ ಅವರು ತುಂಬ ಒಳ್ಳೆ ಕತೆ ಬರೆದು ನಿರ್ದೇಶನ ಮಾಡಿದ್ದಾರೆ. ಸಂಭಾಷಣೆ ಕೂಡ ಅವರೇ ಬರೆದುಬಿಟ್ಟಿದ್ದಾರೆ. ಒಂಥರ ಒನ್ ಮ್ಯಾನ್ ಶೋ ಥರ ಎಲ್ಲ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಹೊತ್ತುಕೊಂಡು ಈ ಸಿನಿಮಾನ ಮಾಡಿದ್ದಾರೆ. ಸೊ ಒಂದು ಬರ್ತ್ ಆ್ಯಂಡ್ ಡೆತ್ ಇದ್ದಿದ್ದೆ ಮನುಷ್ಯನಿಗೆ. ಸೊ ಇದೆರಡರ ನಡುವೆ ಏನಿದು ಅವಧಿ ಇದೆ, ಈ ಟೈಮ್ ಸ್ಲಾಟ್ ಏನಿದೆ, ಅದರಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಕ್ಯಾರೆಕ್ಟರ್ಸ್ಗಳೆಲ್ಲ ತಮ್ಮ ಬದುಕನ್ನು ಕಟ್ಕೋಬೋದು ಅಥವಾ ನಾಶಪಡಿಸ್ಕೋಬೋದು. ಸೊ ಈ ಥರ ನೀನು ಹೇಳ್ದಾಗೆ ನಮ್ಮ ಜೀವನ ಒಂದು ಅಮೂಲ್ಯವಾದದ್ದು. ಅದನ್ನು ನಾವು ಅರ್ಥ ಮಾಡ್ಕೊಳ್ಳಲ್ಲ. ನಾಳೆ ಮಾಡೋಣ ಅನ್ಕೊಂಡು ಪೋಸ್ಟ್ಪೋನ್ ಮಾಡ್ಬಿಟ್ಟು ಕೊನೆಗೆ ಯಾವಾಗ ಕಂಡ್ಬಿಡ್ತೀವಿ, ಗೊತ್ತೇ ಆಗೋದಿಲ್ಲ. ಕರೆಕ್ಟ್ ಯಾವಾಗಲೂ ಗೋಟೆ ಕಂಡ್ಬಿಡ್ತೀವಿ ಅಂತೆ. ನಾನ್ ಸೆನ್ಸ್. ನಿಮಗೆಲ್ಲ ಸಾವು ಅನ್ನೋದಿದ್ದರೆ ಗೊತ್ತಾಗಿರೋದು. ದೇವತೆಗಳಲ್ವಾ, ಸಾವು ಅನ್ನೋದಿಲ್ಲ. ಅದಕ್ಕೆ ಮೆರೆದಾಡ್ತಾ ಇದ್ದೀರಾ. ನಮ್ಮ ಥರ ಮನುಷ್ಯರಾಗಿ ಫಸ್ಟ್, ಅವಾಗ ಟೈಮನ್ನು ಬೆಲೆ ಗೊತ್ತಾಗುತ್ತೆ. ಅವಿವೇಕಿ. ರಂಗು ರಂಗು ಏನಿದು ರಂಗು, ಸುತ್ತಮುತ್ತ ಭಾವದ ರಂಗು. ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ಫಸ್ಟ್ ಮೂವಿಗೆ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಅಂದರೆ ಇಟ್ಸ್ ನಾಟ್ ಸೋ ಈಸಿ ಟಾಸ್ಕ್. ಆ್ಯಂಡ್ ಲಾಟ್ ಆಫ್ ಸೆಲೆಬ್ರಿಟೀಸ್ ಹ್ಯಾವ್ ಕಮ್ ಡೌನ್ ಆ್ಯಂಡ್ ಒಬ್ಬೊಬ್ಬರು ಒಂದು ಕಾಂಪ್ಲಿಮೆಂಟ್ ಕೊಟ್ಟು ಹೋಗಿದ್ದಾರೆ. ಬಿಕಾಸ್ 4 ವೇರಿಯೇಷನ್ಸ್ ಇದೆ ಮೂವಿಯಲ್ಲಿ. ಸೊ ಇಟ್ ವಾಸ್ ಚಾಲೆಂಜಿಂಗ್ 4 ವೇರಿಯೇಷನ್ಸ್ ಮಾಡೋದು. ಒಲವಿನಲ್ಲಿ ಮೂಡುತ್ತಿದೆ ಈ ಪರಿಭಾಷೆ. ಇವತ್ತು ETA ಮಾಲಲ್ಲಿ ನಾವು ಇವತ್ತು ಅವಧಿ ಸಿನಿಮಾನ ಪ್ರೀಮಿಯರ್ ಶೋ ಇಟ್ಕೊಂಡಿದ್ವಿ. ಭಾಳಷ್ಟು ಜನ ಬಂದು ನಮ್ಮ ಸಿನಿಮಾ ನೋಡಿದ್ದಾರೆ, ಅವಧಿ ಸಿನಿಮಾ ನೋಡಿದ್ದಾರೆ. ನನಗೆ ತುಂಬಾ ಖುಷಿ ಆಗ್ತಿದೆ. ಬಿಕಾಸ್ ಏನಕ್ಕೆ ಅಂದರೆ ನನ್ನ ಒಂದು ಡ್ಯೂಯಲ್ ಕ್ಯಾರೆಕ್ಟರ್ ನಾನು ಏನು ಮಾಡಿದ್ದೀನೋ ನನ್ನ ಪಾತ್ರಕ್ಕೆ ಸುಮಾರು ಜನ ಗೆಳೆಯರು ಬಂದು ನನಗೆ ಅಪ್ರಿಷಿಯೇಟ್ ಮಾಡಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಫೀಲಿಂಗ್ ಪಾಸಿಟಿವ್ ವೈಬ್ಸ್ ಇದೆ. ಬಿಕಾಸ್ ಎಲ್ಲ ನೋಡಿದವರೆಲ್ಲನೂ ದೇ ಆರ್ ಕಮಿಂಗ್ ಔಟ್ ವಿತ್ ಅ ಗುಡ್ ಫೀಲ್. ಸೊ ದಟ್ ಈಸ್ ವಾಟ್ ವಿ ವಾಂಟ್. ಸೊ ತುಂಬಾ ಖುಷಿ ಆಗ್ತಿದೆ, ಥ್ರಿಲ್ಲಿಂಗ್ ಇದೆ, ಒಂದು ಸಸ್ಪೆನ್ಸ್ ಅನ್ನೋದಿದೆ. ಸೊ ವೇಟಿಂಗ್ ಅಷ್ಟೇ, ಜನರು ಹೇಗೆ ರಿಸೀವ್ ಮಾಡ್ಕೊತಾರೆ ಅನ್ನೋದು ಒಂದು ಚಿಕ್ಕ ಕಾತ್ರ ಇದೆ. ರಂಗ ಈ ಬದುಕೊಂದು ರಣರಂಗ, ಅಲೆಮಾರಿಯ ಜೀವನ ನಂದು, ಅತಿರೇಕವು ವಿಧಿಯೇ ನಿಂದು. ಕಡಿವಾಣವೇ ಇಲ್ಲದ ಕುದುರೆ, ಮನಸೋಡಿದ ಏನಿದು ಮಧಿರೆ, ಆ ದೇವರಿಗೆ
ನನ್ನ ಬಾಳನ್ನು ಮಾಡಿದ ಕವಲು. ಎಚ್ಚರದಲ್ಲಿರೋ ಮಚ್ಚರವು ನನ್ನ ಚುಚ್ಚಿದೆ ತನ್ನದೆ ಇಚ್ಛೆಯಲಿ, ಸ್ವೇಚ್ಛೆಯಲಿ ಪರಮೋಚ್ಛೆಯಲಿ ನನ್ನ ಜೀವವ ಹಿಂಡಿದೆ ರಚ್ಚೆಯಲಿ. ಮುಳ್ಳು ಮೂಡಿರೋ ಚಪ್ಪಲಿನ ಈ ಜಗದಲ್ಲಿ ಒಂಟಿಗ ತಪ್ಪಲಿನ, ಕತ್ತಲಿನ ಬರಿ ಬೆತ್ತಲಿನ ಮರದಿಂದ ಉದುರಿದ ತರಗೆಲಿನ. ಗೋಮುಖವ ಧರಿಸಿರುವ ರಕ್ಕಸನ ನಾನಿಲ್ಲಿ, ದಿಕ್ಕುಗಳೇ ಕೂಗುತ್ತಿವೆ ಕರ್ಕಶದ ದನಿಯಲ್ಲಿ. ಈ ಜಗವೇ ನಾಟಕ ರಂಗ, ಈ ಬದುಕೊಂದು ರಣರಂಗ, ಅಲೆಮಾರಿಯ ಜೀವನ ನಂದು, ಅತಿರೇಕವು ವಿಧಿಗೆ ನಿಂದು. ಎತ್ತಣ ಹೊರಟಿದೆ ಬದುಕು ಇದು, ಕೊನೆ ಮುಟ್ಟುವುದೆಲ್ಲಿಗೂ ಕಾಣದಿರು. ಏರುವುದು ಕೆಳ ಜಾರುವುದು, ವಿಧಿದೊಂಬರಾಟದಲ್ಲಿ ಮುಗಿಸುವುದು.